Hello everyone, welcome for the course Financial Accounting First. Subject code is 20CP 120 first semester. This is the Unit 2 Journal and Ledger and Session 12. Myself Manjula K, DRR Government Polytechnic, Davanagere. So in previous session 11, we had to discuss some problems and solution on the ledger account. Let me discuss some more simple problems and solution on the ledger account in this session 12, that is the table of the contents. As usually we have to know once again about the learning objectives. The main learning objective of the course is now the basic knowledge of the financial accounting, familiarize with the basic term of the accounting, familiarize with the methods of recording various business transaction, acquire the necessary skill to maintain the various books of accounts. So these are the most important learning objectives of the course of the financial accounting first. So here a simple problem is given on preparation of the personal accounts. So personal account ಮಾಡುವುದಕ್ಕೆ ಒಂದು ಸಿಂಪಲ್ ಪ್ರಾಬ್ಲಮ್ ಅನ್ನು ಇಲ್ಲಿ ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ. ಸೊ ಹಿಯರ್ ಪ್ರಿಪೇರ್ ಪರ್ಸನಲ್ ಅಕೌಂಟ್ ಆಫ್ ಆಶಾ ಇನ್ ದ ಬುಕ್ಸ್ ಆಫ್ ವೆಂಕಟೇಶ್. ಸೊ ವೆಂಕಟೇಶ್ ಅನ್ನುವರಂತಹ ಅವರ ಒಂದು ಬುಕ್ಸ್ ಆಫ್ ಅಕೌಂಟಲ್ಲಿ ನಾವು ಆಶಾ ಅನ್ನುವಂತಹ ಪರ್ಸನ್ನ ಒಂದು ಪರ್ಸನಲ್ ಅಕೌಂಟನ್ನು ಪ್ರಿಪೇರ್ ಮಾಡಬೇಕಾಗತ್ತೆ. ಹಿಯರ್ ದ ಸಮ್ ಟ್ರಾನ್ಸಾಕ್ಷನ್ಸ್ ಆರ್ ಮೇಡ್ ವಿತ್ ದ ಆಶಾ ಆರ್ ಗಿವನ್. ಆಶಾ ಜೊತೆಗೆ ನಡೆದಿರುವಂಥ ಟ್ರಾನ್ಸಾಕ್ಷನ್ ನೀಡಲಾಗಿದೆ. ಮೊದಲನೇದು ದ ಕ್ರೆಡಿಟ್ ಬ್ಯಾಲೆನ್ಸ್ ಆಫ್ ಅವರ್ ಅಕೌಂಟ್. ಸೊ ಆಶಾ ಅನ್ನೋವರ ಅಕೌಂಟಿನ ಕ್ರೆಡಿಟ್ ಬ್ಯಾಲೆನ್ಸ್ 20,000 ತೋರಿಸ್ತಾ ಇದೆ. ಸೋಲ್ಡ್ ಗೂಡ್ಸ್ ಟು ಆಶಾ 10,000, bought goods from the Asha 6,000, goods returned to Asha 600. On 9 January 2019, goods returned by the Asha 100. 10th January, Asha received from cash received from Asha 6,000. 16th January, cash paid to Asha 5,000. 17th January, Asha purchased goods from us 12,000. 19th January, Asha sold goods to us. So these are the transactions are made with the Asha by the Venkatesh. ಓಕೆ, ಸೊ ಈ ಪರ್ಸನಲ್ ಅಕೌಂಟನ್ನು ನಾವು ಡೈರೆಕ್ಟಾಗಿ ಜನರಲ್ ಎಂಟ್ರಿನ ರೆಫರ್ ಮಾಡಿಬಿಟ್ಟು ನಾವು ಮಾಡ್ಬೋದು, ಅಥವಾ ನೀವು ಲೆಡ್ಜರ್ ಅಕೌಂಟ್ ಫಸ್ಟ್ ಜರ್ನಲನ್ನು ಮಾಡಿಬಿಟ್ಟು ಆಮೇಲೆ ಲೆಡ್ಜರನ್ನು ಮಾಡ್ಬೋದು. ಇಲ್ಲಿ ನಿಮಗೆ ಸುಲಭವಾಗಿ ಅರ್ಥ ಆಗಲಿ ಅಂತೇಳ್ಬಿಟ್ಟು ನಾವು ಫಸ್ಟ್ ಜರ್ನಲ್ ಎಂಟ್ರೀಸ್ನ ಮಾಡಿದ್ದೀವಿ. ಅದನ್ನು ನೀವು ಅರ್ಥ ಮಾಡಿಕೊಂಡು ಡೈರೆಕ್ಟಾಗಿ ನೀವು ಪರ್ಸನಲ್ ಅಕೌಂಟನ್ನು ಪ್ರಿಪೇರ್ ಮಾಡಬಹುದು. ಫಸ್ಟ್ ಜರ್ನಲ್ ಎಂಟ್ರಿ. ಸೊ ಸಮ್ ಗೂಡ್ಸ್ ಆರ್ ಸೋಲ್ಡ್ ಟು ಆಶಾ. ಸೊ ಆಶಾ ಇಸ್ ದ ರಿಸೀವರ್. ಆಶಾ ಅಕೌಂಟನ್ನು ಡೆಬಿಟ್ ಮಾಡಿದ್ವಿ. ಗೂಡ್ಸ್ ಸೋಲ್ಡ್ ಅಂದ ತಕ್ಷಣ ಸೇಲ್ಸ್ ಅಕೌಂಟನ್ನು ಓಪನ್ ಮಾಡಬೇಕು ಅಂತ ಹೇಳಿದ್ವಿ. ಸೇಲ್ಸ್ ಅಕೌಂಟನ್ನು ಓಪನ್ ಮಾಡಿ ಕ್ರೆಡಿಟಲ್ಲಿ ಮಾಡಿದ್ವಿ 10,000. ಆ್ಯಂಡ್ ಜುಲೈ 7th January ಪರ್ಚೇಸ್ಡ್ ಗೂಡ್ಸ್ ಫ್ರಮ್ ದ ಆಶಾನಿಂದ ಗೂಡ್ಸನ್ನು ಪರ್ಚೇಸ್ ಮಾಡಿದ್ವಿ. ಪರ್ಚೇಸ್ ಅಕೌಂಟ್ ಡೆಬಿಟ್ ಮಾಡಿದ್ವಿ. ಕ್ಯಾಶ್ ಅಕೌಂಟ್ ಆಶಾ ಅಕೌಂಟನ್ನು ಕ್ರೆಡಿಟ್ ಮಾಡಿದ್ವಿ, ಬಿಕಾಸ್ ಆಶಾ ಇಸ್ ದ ಗಿವರ್ ಆಫ್ ದಿ ಗೂಡ್ಸ್ ಅಂತೇಳ್ಬಿಟ್ಟು. 8th January ದ ಗೂಡ್ಸ್ ರಿಟರ್ನ್ ಟು ಆಶಾ. ಸಮ್ ಗೂಡ್ಸ್ ಆರ್ ರಿಟರ್ನ್ ಡ್ಯೂ ಟು ದ ಸಮ್ ಎನಿ ಪ್ರಾಬ್ಲಮ್ಸ್. ಸಮ್ ಗೂಡ್ಸ್ ಆರ್ ರಿಟರ್ನ್ ಟು ದ ಆಶಾ. ಆಶಾ ಅವರಿಗೆ ಗೂಡ್ಸನ್ನು ವಾಪಸ್ ಮಾಡಿದ್ವಿ. ಆಶಾ ಅನ್ನೋರು ಗೂಡ್ಸನ್ನು ಪಡೆದಿದ್ದಾರೆ, ರಿಸೀವರ್ ಆಫ್ ದಿ ಗೂಡ್ಸ್. ಸೊ ಆಶಾ ಅಕೌಂಟನ್ನು ಡೆಬಿಟ್ ಮಾಡಿದ್ವಿ. ಪರ್ಚೇಸ್ ರಿಟರ್ನ್, ನಾವು ಯಾವಾಗಲೂ ಗೂಡ್ಸನ್ನು ವಾಪಸ್ ಮಾಡೋದು ಯಾವಾಗ ಪರ್ಚೇಸ್ ಮಾಡಿದಂಥ ಗೂಡ್ಸನ್ನು ವಾಪಸ್ ಮಾಡಿದ್ವಿ. ಸೊ ಪರ್ಚೇಸ್ ಅಕೌಂಟನ್ನು ನಾವು ಕ್ರೆಡಿಟ್ ಮಾಡಿದ್ವಿ. ನೆಕ್ಸ್ಟ್ ಅಂತ ಬಂದಾಗ the goods returned from Asha. She returned the some goods to us. ಅವಳು ಆಶಾ ಅನ್ನೋರು ಸಮ್ ಗೂಡ್ಸನ್ನು ವಾಪಸ್ ಮಾಡಿದ್ದಾರೆ. ನಾವಿಂದ ಸಮ್ ಗೂಡ್ಸನ್ನು ಅವರು ನಾವು ಗೂಡ್ಸನ್ನು ಸೇಲ್ ಮಾಡಿದ್ವಿ, ಅವರು ಪರ್ಚೇಸ್ ಮಾಡಿದರು. ಆ ಗೂಡ್ಸನ್ನು ಅವರು ವಾಪಸ್ಸು ಮಾಡ್ತಾ ಇದ್ದಾರೆ. ಆಶಾ ಇಸ್ ದ ಗಿವರ್ ಆಫ್ ದಿ ಗೂಡ್ಸ್. ಸೊ ಆಶಾ ಅಕೌಂಟನ್ನು ಕ್ರೆಡಿಟ್ ಮಾಡಿದ್ವಿ. ಯಾವ ಗೂಡ್ಸ್ ವಾಪಸ್ ಬಂತು ನಮಗೆ? ನಾವು ಸೇಲ್ ಮಾಡಿರುವಂಥ ಗೂಡ್ಸ್ ವಾಪಸ್ ಬಂತು. ಸೇಲ್ಸ್ ರಿಟರ್ನ್ ಅಕೌಂಟನ್ನು ನಾವು ಡೆಬಿಟ್ ಮಾಡಿದ್ವಿ. ಸೇಲ್ಸ್ ರಿಟರ್ನ್ ರೆಡ್ಯೂಸಸ್ ಅವರ್ ಇನ್ಕಮ್. ಸೊ ಇಟ್ ಈಸ್ ಡೆಬಿಟೆಡ್ ಟು ದ ಅಕೌಂಟ್. ಸೊ ಪ್ರತಿಯೊಂದು ಜರ್ನಲಿಗೂ ನಾವು ಬೀಯಿಂಗನ್ನು ಬರೀಲೇಬೇಕಾಗುತ್ತೆ, ಬ್ರೀಫ್ ಎಕ್ಸ್ಪ್ಲನೇಷನನ್ನು ಬರೀಲೇಬೇಕಾಗುತ್ತೆ. ನೆಕ್ಸ್ಟ್
1 10th January. ಸೊ ಕ್ಯಾಶ್ ರಿಸೀವ್ಡ್ ಫ್ರಮ್ ದ ಆಶಾನಿಂದ ಕ್ಯಾಶ್ ಬಂದಿದೆ. ಕ್ಯಾಶ್ ಅಕೌಂಟ್ ಒಂದು ಓಪನ್ ಮಾಡ್ತೀವಿ, ಮತ್ತು ಈ ಕ್ಯಾಶನ್ನು ಆಶಾ ಅವರಿಂದ ಬಂದಿರೋದ್ರಿಂದ ಆಶಾ ಅಕೌಂಟನ್ನು ಓಪನ್ ಮಾಡ್ತೀವಿ. ಕ್ಯಾಶ್ ಕಮ್ಸ್ ಟು ಬಿಸ್ನೆಸ್, ಕ್ಯಾಶ್ ಅಕೌಂಟ್ ಡೆಬಿಟ್ ಮಾಡಿದ್ವಿ. ಆಶಾ ಇಸ್ ದ ಗೀವರ್, ಆಶಾ ಅಕೌಂಟನ್ನು ಕ್ರೆಡಿಟ್ ಮಾಡಿದ್ವಿ. ಸೊ ಅಮೌಂಟ್ 6,000 ಡೆಬಿಟ್ ಅಮೌಂಟ್ ಕಾಲಮಲ್ಲಿ, ಕ್ರೆಡಿಟ್ ಅಮೌಂಟ್ ಕಾಲಮಲ್ಲಿ ಎಂಟ್ರಿ ಮಾಡ್ತೀವಿ. 16th ಜಾನ್ವರಿಯಲ್ಲಿ ಕ್ಯಾಶ್ ಪೇಯ್ಡ್ ಟು ಆಶಾ ಅನ್ನೋರಿಗೆ ಕ್ಯಾಶನ್ನು ಕೊಟ್ಟಿದ್ದೀವಿ. ಆಶಾ ಅನ್ನೋರು ಕ್ಯಾಶನ್ನು ಪಡೆದಿದ್ದಾರೆ. ಆಶಾ ಇಸ್ ದ ರಿಸೀವರ್ ಆಫ್ ದಿ ಕ್ಯಾಶ್. ಸೊ ಕ್ಯಾಶನ್ನು ಡೆಬಿಟ್ ಮಾಡಿದ್ವಿ. TO2 ಕ್ಯಾಶ್ ಅಕೌಂಟ್ ಈಸ್ ಕ್ರೆಡಿಟೆಡ್, ಕ್ಯಾಶ್ ಗೋಸ್ ಔಟ್. ಸೊ 5,000 ಅಂದರೆ ಡೆಬಿಟ್ ಅಮೌಂಟ್ ಕಾಲಮ್ ಅಂಡ್ ಕ್ರೆಡಿಟ್ ಅಮೌಂಟ್ ಕಾಲಮಲ್ಲಿ ಎಂಟ್ರಿ ಮಾಡಿದ್ವಿ. 17th ಜಾನ್ವರಿಯಲ್ಲಿ ಆಶಾ ಸೋಲ್ಡ್ ಗೂಡ್ಸ್ ಟು ಆಶಾ. 17th ಜಾನ್ವರಿಯಲ್ಲಿ ಸಮ್ ಗೂಡ್ಸ್ ಆರ್ ಸೋಲ್ಡ್ ಟು ಆಶಾ ಅನ್ನೋರಿಗೆ ಗೂಡ್ಸನ್ನು ಮಾರಾಟ ಮಾಡಿದ್ವಿ. ಆಶಾ ಇಸ್ ದ ರಿಸೀವರ್. ಸೊ ಆಶಾ ಅಕೌಂಟ್ ಡೆಬಿಟ್ ಮಾಡಿದ್ವಿ. ಸೊ ಸೋಲ್ಡ್ ಗೂಡ್ಸ್ ಅಂದ ತಕ್ಷಣ ಸೇಲ್ಸ್ ಅಕೌಂಟನ್ನು ನಾವು ಓಪನ್ ಮಾಡ್ತೀವಿ. ಸೇಲ್ಸ್ ಇಂಡಿಕೇಟ್ ದಿ ರೆವಿನ್ಯೂ ಆಗಿರೋದ್ರಿಂದ ಸೇಲ್ಸ್ ಅಕೌಂಟನ್ನು ಕ್ರೆಡಿಟ್ ಮಾಡಿದ್ವಿ. 12,000 ಡೆಬಿಟ್ ಅಮೌಂಟ್ ಕಾಲಮಲ್ಲಿ, ಕ್ರೆಡಿಟ್ ಅಮೌಂಟ್ ಕಾಲಮಲ್ಲಿ ಎಂಟ್ರಿ ಮಾಡಿದ್ವಿ. 19th ಜಾನ್ವರಿಯಲ್ಲಿ ದ ಗೂಡ್ಸ್ ಪರ್ಚೇಸ್ಡ್ ಫ್ರಮ್ ಆಶಾ. ಸೊ ಗೂಡ್ಸನ್ನು ಅವರಿಂದ ಪರ್ಚೇಸ್ ಮಾಡಿದ್ದೀವಿ. ಪರ್ಚೇಸ್ ಅಕೌಂಟ್ ಡೆಬಿಟೆಡ್ ಟು ಆಶಾ ಅಕೌಂಟ್. ಈ ರೀತಿ ನಾವು ಫಸ್ಟ್ ಜನರಲ್ ಎಂಟ್ರಿನ ಮಾಡಿಬಿಟ್ಟು ಆಮೇಲೆ ನಾವು ಏನು ಮಾಡಬೇಕಾಗುತ್ತೆ, ಪರ್ಸನಲ್ ಅಕೌಂಟ್ ಆಫ್ ಆಶಾ ಅಕೌಂಟನ್ನು ಮಾಡ್ಬೋದು, ಅಥವಾ ಡೈರೆಕ್ಟಾಗಿ ಪರ್ಸನಲ್ ಅಕೌಂಟನ್ನು ಪ್ರಿಪೇರ್ ಮಾಡ್ಬೋದು. 19th ಜಾನ್ವರಿ 2019 ಟ್ರಾನ್ಸಾಕ್ಷನ್ ಇನ್ನೊಂದ್ಸರಿ ಅರ್ಥ ಮಾಡ್ಕೊಳ್ಳಿ. ಆಶಾ ಸೋಲ್ಡ್ ಗೂಡ್ಸ್ ಟು ಹ್ಯಾಸ್ ಅಂತ ಸ್ವಲ್ಪ ಟ್ವಿಸ್ಟ್ ಮಾಡಿ ಕೊಟ್ಟಿದ್ದಾರೆ ಈ ಟ್ರಾನ್ಸಾಕ್ಷನ್. ಆಶಾ ಸೋಲ್ಡ್ ಗೂಡ್ಸ್ ಟು ಹ್ಯಾಸ್. ಆಶಾ ಅನ್ನೋರು ಗೂಡ್ಸನ್ನು ನಮಗೆ ಮಾರಾಟ ಮಾಡಿದ್ದಾರೆ. ನಮಗೆ ಮಾರಾಟ ಮಾಡಿದ್ದಾರೆ ಅಂದರೆ ನಾವು ಗೂಡ್ಸನ್ನು ಪರ್ಚೇಸ್ ಮಾಡಿದ್ದೀವಿ. ಹಾಗಾಗಿ ಪರ್ಚೇಸ್ ಅಕೌಂಟ್ ಡೆಬಿಟೆಡ್ ಟು ಆಶಾ ಅಕೌಂಟ್ ಅಂತ ಓಪನ್ ಮಾಡಿದ್ವಿ. ಅದೇ ರೀತಿ 17th ಟ್ರಾನ್ಸಾಕ್ಷನ್ ಅಷ್ಟೇ, ಸ್ವಲ್ಪ ಟ್ವಿಸ್ಟ್ ಮಾಡಿ ನೇರವಾಗಿ ಕೊಟ್ಟಿಲ್ಲ, ಡೈರೆಕ್ಟಾಗಿ ಕೊಟ್ಟಿಲ್ಲ. ಆಶಾ ಪರ್ಚೇಸ್ಡ್ ಗೂಡ್ಸ್ ಫ್ರಮ್ ಆಶಾ ಅನ್ನೋರು ಗೂಡ್ಸನ್ನು ಪರ್ಚೇಸ್ ಮಾಡಿದ್ದಾರೆ ನಮ್ಮಿಂದ, ವೆಂಕಟೇಶ್ ಅವರಿಂದ. ಸೊ ಹಾಗಾಗಿ ಆಶಾ ಅನ್ನೋರಿಗೆ ಅದು ಪರ್ಚೇಸ್ ಆದರೆ ವೆಂಕಟೇಶ್ ಅನ್ನೋರಿಗೆ ಏನಾಯ್ತು, ಸೇಲ್ಸ್ ಆಯಿತು. ಸೊ ಆಶಾ ಅಕೌಂಟ್ ಡೆಬಿಟೆಡ್ ಟು ಸೇಲ್ಸ್ ಅಕೌಂಟ್ ಅಂತ 17th ನಾವು ಮಾಡಿದ್ದೀವಿ. 17 ನೋಡಿ, ಆಶಾ ಇದು ರಿಸೀವರ್, ಆಶಾ ಅಕೌಂಟ್ ಡೆಬಿಟೆಡ್ ಟು ಸೇಲ್ಸ್ ಅಕೌಂಟ್. ಆ್ಯಂಡ್ ಪರ್ಚೇಸ್ 19th ಗೂಡ್ಸ್ ಸೋಲ್ಡ್ ಬೈ ದ ಆಶಾ ಅಂತಿತ್ತು. ನಾವು ಪರ್ಚೇಸ್ಡ್ ಗೂಡ್ಸ್ ಅಂತ ಹೇಳ್ಬಿಟ್ಟು ಪರ್ಚೇಸ್ ಅಕೌಂಟ್ ಡೆಬಿಟೆಡ್ ಟು ಆಶಾ ಅಕೌಂಟ್ ಅಂತ ಮಾಡಿದ್ವಿ. ಸೊ ಈ ರೀತಿಯಾಗಿ ನಾವು ಮೊದಲು ಜರ್ನಲ್ ಎಂಟ್ರಿ ಮಾಡಿಬಿಟ್ಟು ಆಮೇಲೆ ಲೆಡ್ಜರ್ ಅಕೌಂಟನ್ನು ಪರ್ಸನಲ್ ಲೆಡ್ಜರ್ ಅಕೌಂಟನ್ನು ಮಾಡ್ಬೋದು, ಅಥವಾ ಡೈರೆಕ್ಟಾಗಿ ನಾವು ಪರ್ಸನಲ್ ಲೆಡ್ಜರ್ ಅಕೌಂಟನ್ನು ಮಾಡ್ಬೋದು. ಡೈರೆಕ್ಟಾಗಿ ಮಾಡೋದಾದರೆ ನಾವೇನು ಮಾಡಬೇಕಾಗುತ್ತೆ, ಪರ್ಸನಲ್ ಅಕೌಂಟ್ ರೂಲ್ಸನ್ನು ಫಾಲೋ ಮಾಡಬೇಕಾಗುತ್ತೆ. ಪರ್ಸನಲ್ ಅಕೌಂಟಿನ ರೂಲ್ಸ್ ಏನಪ್ಪ ಅಂತಂದರೆ, ಡೆಬಿಟ್ ದ ರಿಸೀವರ್ ಆ್ಯಂಡ್ ಕ್ರೆಡಿಟ್ the giver. So it means if a person receive the benefit, debit the ಪರ್ಸನ್ ಅಕೌಂಟ್. ಸೊ ಒಬ್ಬ ಪರ್ಸನ್ನು ಬೆನಿಫಿಟ್ ಏನಾದರೂ ಪಡೆದಿದ್ರೆ ಅವನ ಅಕೌಂಟನ್ನು ಡೆಬಿಟ್ ಮಾಡಬೇಕಾಗುತ್ತೆ. ಇಫ್ ದ ಸೇಮ್ ಪರ್ಸನ್ ಗಿವ್ ಸಮ್ ಬೆನಿಫಿಟ್, ಕ್ರೆಡಿಟ್ ದ ಸೇಮ್ ದ ಪರ್ಸನ್ ಅಕೌಂಟ್ ಅಂತ ಹೇಳ್ಬೋದು. ಸೊ ಆ ಪರ್ಸನ್ ಏನಾದರೂ ಬೆನಿಫಿಟನ್ನು ಕೊಟ್ಟಿದ್ದರೆ ಅವನ ಅಕೌಂಟನ್ನು ನಾವೇನು ಮಾಡಬೇಕಾಗುತ್ತೆ, ಕ್ರೆಡಿಟನ್ನು ಮಾಡಬೇಕಾಗುತ್ತೆ. ಸೊ ಫಾರ್ ಎಕ್ಸಾಂಪಲ್, ಮಿಸ್ಟರ್ ಎ ಪೇಡ್ ಕ್ಯಾಶ್ ರುಪೀಸ್ 1,000 ಟು ಮಿಸ್ಟರ್ ಬಿ. ಏನವರು ಬಿ ಅವರಿಗೆ 1,000 ರೂಪಿ ಕ್ಯಾಶನ್ನು ಕೊಟ್ಟಿದ್ದಾರೆ. ಹೂ ಇಸ್ ದ ರಿಸೀವರ್, ಹೂ ಇಸ್ ದ ಗೀವರ್? ಎ ಇಸ್ ದ ಗೀವರ್. ಮಿಸ್ಟರ್ ಎ ಪೇಡ್ ಕ್ಯಾಶ್ ರುಪೀಸ್ 1,000 ಟು ಮಿಸ್ಟರ್ ಬಿ ಅಂತ ಟ್ರಾನ್ಸಾಕ್ಷನ್. ಎ ಅನ್ನೋರು ಬಿ ಅನ್ನೋರಿಗೆ 1,000 ರೂಪಿ ಕೊಟ್ಟಿದ್ದಾರೆ. ಸೊ ಎ ಇಸ್ ದ ಗೀವರ್. ಸೊ ಗೀವರ್ ಆಗಿರೋದ್ರಿಂದ ಈ ಅಕೌಂಟನ್ನು ನಾವೇನು ಮಾಡ್ತೀವಿ, ಡೆಬಿಟ್ ಮಾಡ್ತೀವಿ. ಮತ್ತು ಬಿ ಇಸ್ ದ ರಿಸೀವರ್. ಬಿ ರಿಸೀವರ್ ಆಗಿರೋದ್ರಿಂದ ಬಿ ಅಕೌಂಟನ್ನು ಕ್ರೆಡಿಟ್ ಮಾಡ್ತೀವಿ. ಈ ರೀತಿ ನಾವು person received benefit, all the benefits are to be debited to the same person account. If the person gives any benefit, that should be credited to the same person account. ಆ ಪರ್ಸನ್ ಏನಾದರೂ ಬೆನಿಫಿಟನ್ನು ಕೊಟ್ಟಿದ್ರೆ, ಆ ಪರ್ಸನ್ ಅಕೌಂಟಿನ ಬೆನಿಫಿಟನ್ನು ಏನಾದರೂ ಕೊಟ್ಟಿದ್ದರೆ ಆ ಪರ್ಸನ್ನಿನ ಕ್ರೆಡಿಟ್ ಸೈಡು ಎಂಟ್ರಿ ಮಾಡ್ತೀವಿ. ಸೇಮ್ ಪರ್ಸನ್ ಏನಾದರೂ ಬೆನಿಫಿಟನ್ನು ಪಡೆದಿದ್ರೆ ಆ ಪರ್ಸನ್ ಅಕೌಂಟಿನ ಡೆಬಿಟ್ ಸೈಡು ನಾವು ಎಂಟ್ರಿಯನ್ನು ಮಾಡ್ತಾ ಹೋಗ್ತೀವಿ. ಅದೇ ರೂಲ್ಸನ್ನು ಇಲ್ಲಿ ಫಾಲೋ ಮಾಡ್ತಾ ಹೋಗ್ತೀವಿ. ಟ್ರಾನ್ಸಾಕ್ಷನ್ ಅನಾಲಿಸಿಸ್ ಮಾಡ್ಕೊಳ್ಳಿ. ಜನರಲ್ ಎಂಟ್ರೀಸ್ ಇಲ್ಲಿ ನೋಡಿ, ಫಸ್ಟ್ ಒಂದು ಟ್ರಾನ್ಸಾಕ್ಷನಲ್ಲಿ ಗೂಡ್ಸ್ ಸೋಲ್ಡ್ ಟು ಆಶಾ ಅವರಿಗೆ ಗೂಡ್ಸನ್ನು ಮಾರಾಟ ಮಾಡಿದ್ದೀವಿ. ಆಶಾ ಸೇಲ್ ಮಾಡಿದಾಗ ಆಶಾ ರಿಸೀವ್ ದಿ ಬೆನಿಫಿಟ್, ಡೆಬಿಟ್ ಆಯಿತು. ಅದೇ ರೀತಿ ಪರ್ಚೇಸ್ ಮಾಡಿದಾಗ ಆಶಾ ಅಕೌಂಟು ಕ್ರೆಡಿಟ್ ಆಯಿತು ಅಲ್ವಾ. ಆಶಾ ಗಿವ್ಸ್ ದಿ
ಬೆನಿಫಿಟ್. ಅದೇ ರೀತಿ ಗೂಡ್ಸ್ ರಿಟರ್ನ್ಡ್ ಟು ಆಶಾ, ಗೂಡ್ಸನ್ನು ರಿಟರ್ನ್ ಮಾಡಿದ್ವಿ ಆಶಾ ರಿಸೀವ್ ದಿ ಬೆನಿಫಿಟ್. ಯಾವಾಗ ರಿಸೀವ್ ಮಾಡ್ತಾಳೆ, ಪರ್ಸನ್ ಯಾವಾಗ ಬೆನಿಫಿಟನ್ನು ಪಡಿತಾರೆ, ವೆನ್ ಎವರ್ ದ ಗೂಡ್ಸ್ ಸೋಲ್ಡ್ ಟು ಪರ್ಸನ್, ಗೂಡ್ಸನ್ನು ಮಾರಾಟ ಮಾಡಿದಾಗ ಪರ್ಸನ್ ಬೆನಿಫಿಟನ್ನು ಪಡ್ತಾನೆ, ಗೂಡ್ಸನ್ನು ರಿಟರ್ನ್ ಮಾಡಿದಾಗ ಬೆನಿಫಿಟ್ ಮಾಡ್ತಾನೆ, ಕ್ಯಾಶನ್ನು ಪೇ ಮಾಡಿದಾಗ ಪೇಡ್ ಕ್ಯಾಶ್ ಟು ಪರ್ಸನ್ ಮಾಡಿದಾಗ ಪರ್ಸನ್ ಬೆನಿಫಿಟನ್ನು ಪಡಿತಾನೆ. ಅದೇ ರೀತಿ ಡಿಸ್ಕೌಂಟ್ ಡಿಸ್ಕೌಂಟ್ ರಿಸೀವ್ಡ್ ಇದ್ದಾಗ ಅವರು ಪಡಿತಾರೆ. ಓಕೆ, ಸೊ ಬೈ ದಿಸ್ ವೇ ದ ಪರ್ಸನ್ ರಿಸೀವ್ ದಿ ಬೆನಿಫಿಟ್. ಯಾವ ಬೆನಿಫಿಟನ್ನು ಕೊಡ್ತಾರೆ, ವೆನ್ ಎವರ್ ದ ಗೂಡ್ಸ್ ಪರ್ಚೇಸ್ ಫ್ರಮ್ ದ ಪರ್ಸನಿಂದ ಗೂಡ್ಸನ್ನು ಪರ್ಚೇಸ್ ಮಾಡಿದಾಗ ಬೆನಿಫಿಟನ್ನು ನೀಡ್ತಾರೆ. ಅದೇ ರೀತಿ ಕ್ಯಾಶನ್ನು ನಾವು ಪಡೆದಾಗ ಕ್ಯಾಶ್ ರಿಸೀವ್ಡ್ ಫ್ರಮ್ ದ ಪರ್ಸನಿಂದ ಕ್ಯಾಶ್ ಪಡೆದಾಗ ದಟ್ ಪರ್ಸನ್ ಗಿವ್ಸ್ ದಿ ಬೆನಿಫಿಟ್. ಓಕೆ, and sometimes the goods returned by the person, sometimes goods are returned by the person. ನೋಡಿ ಸೇಲ್ಸ್ ರಿಟರ್ನಲ್ಲಿ ಗೂಡ್ಸ್ ರಿಟರ್ನ್ ಮಾಡಿದ್ದಾರೆ. 9th ಟ್ರಾನ್ಸಾಕ್ಷನ್ ನೋಡಿ, ಗೂಡ್ಸ್ ರಿಟರ್ನ್ ಫ್ರಮ್ ದ ಆಶಾ. ಸೊ ಇಲ್ಲಿ ಗೂಡ್ಸನ್ನು ರಿಟರ್ನ್ ಮಾಡಿದ್ದಾರೆ ಆಶಾ ಅನ್ನೋರು. ಸೊ ಆಶಾ ಗಿವ್ಸ್ ದಿ ಬೆನಿಫಿಟ್. ಲೈಕ್ ದಿಟ್ ವೇ ವಿ ಹ್ಯಾವ್ ಟು ಫಾಲೋ ದಿ ರೂಲ್ಸ್ ಆಫ್ ಪರ್ಸನಲ್ ಅಕೌಂಟ್ ರೂಲ್ಸನ್ನು ನಾವು ಫಾಲೋ ಮಾಡಿಬಿಟ್ಟು ಪರ್ಸನಲ್ ಅಕೌಂಟನ್ನು ಪ್ರಿಪೇರ್ ಮಾಡಬೇಕಾಗುತ್ತೆ. ಸೊ ಇಯರ್ ಆಶಾ ಅಕೌಂಟ್ ಇನ್ ದ ಬುಕ್ಸ್ ಆಫ್ ವೆಂಕಟೇಶ್ ಅನ್ನವರ ಬುಕ್ಸ್ ಆಫ್ ಅಕೌಂಟಲ್ಲಿ ಆಶಾ ಅಕೌಂಟನ್ನು ಪ್ರಿಪೇರ್ ಮಾಡಿದ್ದೀವಿ. ಯಾವ ಬೆನಿಫಿಟನ್ನು ಪಡೆದಿದ್ದಾರೆ ಅಂತಂದರೆ 6th ಜಾನ್ವರಿಯಲ್ಲಿ ಗೂಡ್ಸ್ ಸೋಲ್ಡ್ ಟು ಆಶಾ. 6th ಜಾನ್ವರಿಯಲ್ಲಿ ಆಶಾಗೆ ಗೂಡ್ಸನ್ನು ಮಾರಾಟ ಮಾಡಿದ್ದೀವಿ. ದಟ್ ಈಸ್ ದ ಆಶಾ ಇಸ್ ದ ರಿಸೀವರ್. ಡೆಬಿಟ್ ಸೈಡಲ್ಲಿ ನಾವು ಆಶಾ ಅಕೌಂಟಲ್ಲಿ ಎಂಟ್ರಿ ಮಾಡ್ತೀವಿ. ಕರೆಕ್ಟಲ್ಲಿ ಯಾವ ಅಕೌಂಟ್ ಇತ್ತು, ಸೇಲ್ಸ್ ಅಕೌಂಟ್ ಇತ್ತು. ಆ ಸೇಲ್ಸ್ ಅಕೌಂಟನ್ನು ಡೆಬಿಟ್ ಮಾಡಿದ್ವಿ. ಅಮೌಂಟ್ ಎಗನೆಸ್ಟ್ ಇದ್ದ ಆಶಾ ಅಕೌಂಟ್ 10,000. ನೆಕ್ಸ್ಟ್ 1st ಜಾನ್ವರಿಯಲ್ಲಿ ಆಶಾ ಅಕೌಂಟ್ ಪ್ರೀವಿಯಸ್ ಬ್ಯಾಲೆನ್ಸ್ ಎಷ್ಟು ತೋರಿಸ್ತಿತ್ತು, ಕ್ರೆಡಿಟ್ ಬ್ಯಾಲೆನ್ಸ್ ತೋರಿಸ್ತಾ ಇತ್ತು. ಬೈ ಬ್ಯಾಲೆನ್ಸ್ ಬ್ರಾಟ್ ಡೌನ್ ಅಂತ ಹೇಳ್ಬಿಟ್ಟು 20,000 ಎಂಟ್ರಿ ಮಾಡಿದ್ವಿ. ಕ್ರೆಡಿಟ್ ಬ್ಯಾಲೆನ್ಸ್ ಅಂತ ತೋರಿಸಿದ್ರೆ ಟು ಬ್ಯಾಲೆನ್ಸ್ ಬ್ರಾಟ್ ಡೌನ್ ಅಂತ ಹೇಳ್ಬಿಟ್ಟು ಡೆಬಿಟ್ ಸೈಡು ಡೆಬಿಟ್ ಬ್ಯಾಲೆನ್ಸ್ ತೋರಿಸಿದ್ರೆ ಡೆಬಿಟ್ ಸೈಡು ಟು ಬ್ಯಾಲೆನ್ಸ್ ಬ್ರಾಟ್ ಡೌನ್ ಅಂತ ಹಾಕ್ತೀವಿ. ಇಲ್ಲಿ ಕ್ರೆಡಿಟ್ ಬ್ಯಾಲೆನ್ಸ್ ತೋರಿಸೋದ್ರಿಂದ ಕ್ರೆಡಿಟ್ ಸೈಡು ಬೈ ಬ್ಯಾಲೆನ್ಸ್ ಬ್ರಾಟ್ ಡೌನ್ ಅಂತ ಓಪನಿಂಗ್ ಎಂಟ್ರಿ ತೋರಿಸಿದ್ವಿ. ಅದಾದಮೇಲೆ 6th ಆಲ್ರೆಡಿ ಎಕ್ಸ್ಪ್ಲೇನ್ ಮಾಡಿದೆ. ನೆಕ್ಸ್ಟ್ 7th ಗೂಡ್ಸ್ ಪರ್ಚೇಸ್ಡ್ ಫ್ರಮ್ ಆಶಾನಿಂದ ಗೂಡ್ಸ್ ಪರ್ಚೇಸ್ ಮಾಡಿದ್ವಿ. ಶಿ ಈಸ್ ದ ಗೀವರ್. ಸೊ ಹಾಗೆ ಕ್ರೆಡಿಟ್ ಸೈಡ್ ಎಂಟ್ರಿ ಮಾಡಿದ್ವಿ. ಬೈ ಪರ್ಚೇಸ್ ಅಂತೇಳ್ಬಿಟ್ಟು ಎಂಟ್ರಿ ಮಾಡಿದ್ವಿ 6,000. ಆ್ಯಂಡ್ ಗೂಡ್ಸ್ ರಿಟರ್ನ್ಡ್ ಟು ಆಶಾ ಅನ್ನೋರಿಗೆ ಪರ್ಚೇಸ್ ಮಾಡಿರೋದು ಗೂಡ್ಸನ್ನು ವಾಪಸ್ ಮಾಡಿದ್ವಿ. ಶಿ ಈಸ್ ದ ರಿಸೀವರ್ ಆಗಿರೋದ್ರಿಂದ ಡೆಬಿಟ್ ಸೈಡ್ ಎಂಟ್ರಿ ಮಾಡಿದ್ವಿ. TO ಟು ಪರ್ಚೇಸ್ ರಿಟರ್ನ್. ನೆಕ್ಸ್ಟ್ 9th ದ ಗೂಡ್ಸ್ ರಿಟರ್ನ್ಡ್ ಫ್ರಮ್ ಆಶಾವರಿಂದ ಗೂಡ್ಸ್ ವಾಪಸ್ ಬಂತು. 9th ಸೇಲ್ಸ್ ರಿಟರ್ನ್ ಅಲ್ವಾ, ಆಶಾ ಇಸ್ ದ ಗೀವರ್, ಕ್ರೆಡಿಟ್ ಸೈಡ್ ಎಂಟ್ರಿ ಇದೆ. ಸೊ ಸೇಲ್ಸ್ ರಿಟರ್ನ್ ಹಾಕೊಂಡು 6 ಅದು 100 ರೂಪಿ. ನೆಕ್ಸ್ಟ್ 10th ಸೊ ಕ್ಯಾಶ್ ಪೇಯ್ಡ್ ಟು ಆಶಾ ಅನ್ನೋರಿಗೆ ಕ್ಯಾಶನ್ನು ಕೊಟ್ವಿ. ಶಿ ದ ರಿಸೀವರ್ ರಿಸೀವ್ ದಿ ಕ್ಯಾಶ್. ಸೊ ಡೆಬಿಟ್ ಸೈಡಲ್ಲಿ ನಾವು ಎಂಟ್ರಿ ಮಾಡ್ತೀವಿ. ಸೊ ಕ್ಯಾಶ್ ಆಶಾ ಅಕೌಂಟಿಗೆ ಕ್ಯಾಶನ್ನು ಡೆಬಿಟ್ ಸೈಡ್ ಎಂಟ್ರಿ ಮಾಡಬೇಕಾದ್ರೆ ಕ್ರೆಡಿಟಲ್ಲಿ ಯಾವ ಅಕೌಂಟ್ ಇತ್ತು, ಕ್ಯಾಶ್ ಅಕೌಂಟ್ ಇತ್ತು, ಅದನ್ನು ಎಂಟ್ರಿ ಮಾಡಿದ್ವಿ 12,000 ರೂಪಿ. ಆ್ಯಂಡ್ ನೆಕ್ಸ್ಟ್ 16th ಕ್ಯಾಶ್ ಪೇಯ್ಡ್ ಬೈ ದ ಆಶಾ ಅವರಿಂದ ಕ್ಯಾಶ್ ಬಂದಿದೆ. ಸೊ ಶಿ ಇಸ್ ದ ಗೀವರ್ ಆಫ್ ದಿ ಕ್ಯಾಶ್. ಕ್ರೆಡಿಟ್ ಸೈಡ್ ಎಂಟ್ರಿ ಮಾಡಿದ್ವಿ ಬೈ ಕ್ಯಾಶ್ 6,000. ಆ್ಯಂಡ್ 19th ಗೂಡ್ಸ್ ಪರ್ಚೇಸ್ಡ್ ಫ್ರಮ್ ದ ಆಶಾವಿಂದ ಗೂಡ್ಸನ್ನು ಪರ್ಚೇಸ್ ಮಾಡಿದ್ವಿ. ಶಿ ಇಸ್ ದ ಗೀವರ್, ಹಾಗೆ ಕ್ರೆಡಿಟ್ ಸೈಡ್ ಬೈ ಪರ್ಚೇಸ್ 10,000 ಎಂಟ್ರಿ ಮಾಡಿದ್ವಿ. ನೆಕ್ಸ್ಟ್ 31st ಗೂಡ್ಸ್ ಸೋಲ್ಡ್ ಟು ಆಶಾ. ಶಿ ರಿಸೀವರ್ ಆಫ್ ದಿ ಬೆನಿಫಿಟ್. TO ಟು ಸೇಲ್ಸ್ 14,000 ಅಲ್ಲ 12,000. ಸೊ ಈ ರೀತಿ ನಾವು ಏನಾದರೂ ಬೆನಿಫಿಟ್ ಬಂದಿದ್ದರೆ ಡೆಬಿಟ್ ಸೈಡ್ ಎಂಟ್ರಿ ಮಾಡ್ತೀವಿ, ಬೆನಿಫಿಟ್ ಕೊಟ್ಟಿದ್ದರೆ ಕ್ರೆಡಿಟ್ ಸೈಡ್ ಎಂಟ್ರಿ ಮಾಡ್ತೀವಿ. ಯಾವ್ಯಾವ ಬೆನಿಫಿಟ್ ಕೊಟ್ಟಿದ್ದಾಳೆ ಅಂತ ಇನ್ನೂ ಸರಿ ನಾನು ರಿವಿಷನ್ ಮಾಡ್ತೀನಿ. ಯಾವಾಗ ಬೆನಿಫಿಟನ್ನು ಪಡಿತಾರೆ ಅಂದರೆ ಗೂಡ್ಸನ್ನು ಮಾರಾಟ ಮಾಡಿದಾಗ, ಸೋಲ್ಡ್ ಗೂಡ್ಸ್ ಆ್ಯಂಡ್ ರಿಟರ್ನ್ ಪರ್ಚೇಸ್ಡ್ ಗೂಡ್ಸ್, ಕ್ಯಾಶ್ ಪೇಯ್ಡ್ ಇದ್ದಾಗ ಮಾತ್ರ ಪರ್ಸನ್ ರಿಸೀವ್ ದಿ ಬೆನಿಫಿಟ್. ಯಾವಾಗ ಬೆನಿಫಿಟ್ ಕೊಡ್ತಾರೆ ಅಂದರೆ ವೆನ್ ಎವರ್ ದ ಗೂಡ್ಸ್ ಪರ್ಚೇಸ್ಡ್, ವೆನ್ ಎವರ್ ದ ಗೂಡ್ಸ್ ರಿಟರ್ನ್ ಬೈ, ಆ್ಯಂಡ್ ವೆನ್ ಎವರ್ ದ ಕ್ಯಾಶ್ ಪೇಯ್ಡ್ ಬೈ ಪರ್ಸನ್ ಆರ್ ಕ್ಯಾಶ್ ರಿಸೀವ್ಡ್ ಫ್ರಮ್ ಪರ್ಸನ್. ಸೊ ದಿಸ್ ವೇ any person receive the benefit and gives the benefit. Whatever the benefit received, that should be debited to person account. Whatever the benefit gives by a person, that should be credited to that person account. ಈಗ ಬ್ಯಾಲೆನ್ಸಿಂಗ್ ಆಫ್ ದಿ ಅಕೌಂಟ್, that is the finding the difference of the
ಪರ್ಸನಲ್ ಅಕೌಂಟ್ ಡಿಫ್ರೆನ್ಸನ್ನು ಫೈಂಡ್ ಔಟ್ ಮಾಡಬೇಕು. ಡಿಫ್ರೆನ್ಸ್ ಫೈಂಡ್ ಔಟ್ ಮಾಡಬೇಕಾದ್ರೆ ಡೆಬಿಟ್ ಟೋಟಲ್ ಕ್ರೆಡಿಟ್ ಟೋಟಲನ್ನು ಒಂದು ಸೈಡ್ ಮಾಡಿಟ್ಕೋಬೇಕು. ಯಾವ ಸೈಡ್ ಜಾಸ್ತಿ ಇದೆ, ಯಾವ ಸೈಡ್ ಜಾಸ್ತಿ ಇದೆ ಇಲ್ಲಿ ಅಂತಂದರೆ, ಸೊ ಕ್ರೆಡಿಟ್ ಸೈಡ್ ಜಾಸ್ತಿ ಇದೆ. ಎಷ್ಟಿದೆ ಜಾಸ್ತಿ ಅಂದರೆ 42,100 ರೂಪಿ ಇದೆ. ಅದು ಪ್ಯಾರಲ್ ಲೈನ್ ಹಾಕ್ಬಿಟ್ಟು ಸೇಮ್ ಟೋಟಲನ್ನು ನಾವು ಕಡಿಮೆ ಇರೋ ಕಡೆ ಯಾವ ಕಡೆ ಕಡಿಮೆ ಇದೆ, ಡೆಬಿಟ್ ಸೈಡ್ ಕಡಿಮೆ ಇದೆ ಅಲ್ಲಿ ತೊಗೊಂಡು ಬರ್ತೀವಿ. ಸೇಮ್ 42,100. ಸೊ 42,100 ಕ್ರೆಡಿಟಲ್ಲಿದೆ, ಡೆಬಿಟಲ್ಲಿ ಕಡಿಮೆ ಇದೆ. ಎಷ್ಟು ಕಡಿಮೆ ಇದೆ, ಡಿಫ್ರೆನ್ಸ್ ಎಷ್ಟಿದೆ? ಸೊ ಕ್ರೆಡಿಟ್ ಟೋಟಲಲ್ಲಿ ಡೆಬಿಟ್ ಟೋಟಲನ್ನು ಒಂದು ಕಡೆ ನೀವು ಲೆಸ್ ಮಾಡ್ಕೋಬೇಕು. ಎಷ್ಟು ಕಡಿಮೆ ಇದೆ? 14,500 ಇಸ್ ದ ಡಿಫ್ರೆನ್ಸ್. ಆ ಡಿಫ್ರೆನ್ಸನ್ನು ಡೆಬಿಟ್ ಸೈಡಲ್ಲಿ ಪರ್ಟಿಕ್ಯುಲರ್ ಕಾಲಮಲ್ಲಿ TO2 ಬ್ಯಾಲೆನ್ಸ್ ಕ್ಯಾರಿ ಡೌನ್ ಅಂತ ಬರಿಬೇಕಾಗುತ್ತೆ. ಸೊ ಪರ್ಟಿಕ್ಯುಲರ್ ಕಾಲಮಲ್ಲಿ ಯಾವ ಸೈಡ್ ಕಡಿಮೆ ಇದೆಯೋ ಅಲ್ಲಿ ಅಷ್ಟು ಡಿಫ್ರೆನ್ಸನ್ನು, ಎಷ್ಟು ಕಡಿಮೆ ಇದೆಯೋ ಅಷ್ಟನ್ನು TO2 ಬ್ಯಾಲೆನ್ಸ್ ಬ್ರಾಡ್ ಕ್ಯಾರಿ ಡೌನ್ ಅಂತ ಹಾಕ್ತೀವಿ. ಸೊ ಆ ಒಂದು ಡಿಫ್ರೆನ್ಸ್, ದಟ್ ಈಸ್ ದ ಡಿಫ್ರೆನ್ಸ್ ಅಟ್ ದ ಎಂಡ್ ಆಫ್ ದಿ 31st ಜಾನ್ವರಿಯಲ್ಲಿ ಅಕೌಂಟನ್ನು ಕ್ಲೋಸ್ ಮಾಡಿದ್ದೀವಿ, ಅಷ್ಟಿದೆ. ಆ ಬ್ಯಾಲೆನ್ಸನ್ನು ನಾವು ನೆಕ್ಸ್ಟ್ ಮಂತಿಗೆ, ನೆಕ್ಸ್ಟ್ ಮಂತ್ ಆಫ್ ದಿ ಬಿಗಿನಿಂಗಿಗೆ ಅದನ್ನೇನು ಮಾಡಬೇಕಾಗುತ್ತೆ, ನಾವು ಬ್ರಾಡ್ ಡೌನ್ ಮಾಡ್ಕೋಬೇಕಾಗುತ್ತೆ. ಯಾವ ಸೈಡ್ ಜಾಸ್ತಿ ಇತ್ತು ಆ ಸೈಡ್ ಅಪೋಸಿಟ್ ಸೈಡ್ ಅಂತೇಳ್ಬಿಟ್ಟು ಡಿಫ್ರೆನ್ಸ್ 14,500 ಅಪೋಸಿಟ್ ಸೈಡ್ ಅಂದರೆ ಡೆಬಿಟ್ ಸೈಡಲ್ಲಿರುವಂತಹ ಡಿಫ್ರೆನ್ಸನ್ನು ಕ್ರೆಡಿಟ್ ಸೈಡಲ್ಲಿ ನೆಕ್ಸ್ಟ್ ಮಂತಿಗೆ ನಾವು ಬ್ರಾಡ್ ಡೌನ್ ಮಾಡ್ಕೊಡ್ತೀವಿ. ಯಾವ ರೀತಿ? ಬೈ ಬ್ಯಾಲೆನ್ಸ್ ಬ್ರಾಡ್ ಡೌನ್ 14,500. ಡೇಟನ್ನು ಫಸ್ಟ್ ಡೇ ಆಫ್ ದಿ ನೆಕ್ಸ್ಟ್ ಮಂತ್. ಸೊ ಫಸ್ಟ್ ಫೆಬ್ರವರಿ 2019. ಈಗ ಜನವರಿ ಎಂಡ್ ಆಗಿದ್ರೆ ಫೆಬ್ರವರಿ ಎಂಡ್ ಆಗಿದ್ರೆ ಮಾರ್ಚ್ ಎಂಡ್. ಸೊ ಈ ರೀತಿ ನಾವು ನೆಕ್ಸ್ಟ್ ಟರ್ಮಿಗೆ ಅದನ್ನು ಬ್ರಾಡ್ ಡೌನ್ ಮಾಡ್ಕೊಳ್ತೀವಿ. ಸೊ ದಿಸ್ ಇಸ್ ದ ವೇ ಆಫ್ ಡೂಯಿಂಗ್ ದ ಪರ್ಸನಲ್ ಅಕೌಂಟ್. ಇಯರ್ ಒಂದು ಸಿಂಪಲ್ ಎಕ್ಸಾಂಪಲ್ ಇಸ್ ಗಿವನ್. ಇಲ್ಲಿ ನೋಡಿ, ಒಂದು ಸಿಂಪಲ್ ಎಕ್ಸಾಂಪಲ್ ಕೊಟ್ಟಿದೆ, ಅದನ್ನು ಹಾಗೆ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ, ನೀವು ನೋಟ್ ಮಾಡ್ಕೊಳ್ಳಿ. ಸೊ ಫಸ್ಟ್ ಫೆಬ್ರವರಿ 2019 ಕ್ರೆಡಿಟ್ ಬ್ಯಾಲೆನ್ಸ್ ಆಫ್ ರಾಣಿ. ಸೊ ರಾಣಿ ಅಕೌಂಟನ್ನು ಇನ್ ದ ಬುಕ್ ಆಫ್ ಅಮರ್ ಅಲ್ಲಿ ನಾವು ಮಾಡಬೇಕಾಗುತ್ತೆ. ರಾಣಿ ಅಕೌಂಟ್ ಏನು ತೋರಿಸಿದೆ? ಕ್ರೆಡಿಟ್ ಬ್ಯಾಲೆನ್ಸ್ ಅಂತ ತೋರಿಸಿದೆ. ಕ್ರೆಡಿಟ್ ಸೈಡ್ ಎಂಟ್ರಿ ಮಾಡಿ. ಯಾವ ರೀತಿ ಎಂಟ್ರಿ ಮಾಡ್ತೀರಾ? ಬೈ ಬ್ಯಾಲೆನ್ಸ್ ಬ್ರಾಡ್ ಡೌನ್ ಅಂತೇಳ್ಬಿಟ್ಟು ಕ್ರೆಡಿಟ್ ಸೈಡ್ 10,000 ಹಾಕಬೇಕು. ನೆಕ್ಸ್ಟ್ 6th ಫೆಬ್ರವರಿಲಿ ಸೋಲ್ಡ್ ಗೂಡ್ಸ್ ಟು ರಾಣಿ. ಗೂಡ್ಸನ್ನು ಸೇಲ್ ಮಾಡಿದ್ವಿ, ರಾಣಿ ಇಸ್ ದ ರಿಸೀವರ್. ಸೊ ಡೆಬಿಟ್ ಸೈಡಲ್ಲಿ TO2 ಸೇಲ್ಸ್ ಅಂತೇಳ್ಬಿಟ್ಟು 15,000 ಎಂಟ್ರಿ ಮಾಡಿ. ನೆಕ್ಸ್ಟ್ 7th ಫೆಬ್ರವರಿಲಿ ಬಾಟ್ ಗೂಡ್ಸ್ ಫ್ರಮ್ ರಾಣಿ. ರಾಣಿಯಿಂದ ಗೂಡ್ಸನ್ನ ಪರ್ಚೇಸ್ ಮಾಡ್ತೀವಿ. ಫ್ರಮ್ ರಾಣಿ, ಶಿ ಇಸ್ ದ ಗೀವರ್. ಫ್ರಮ್ ಅಂತಂದಿದ್ದು ನೋಡಿ ಕ್ಲಿಯರಾಗಿ ಕ್ರೆಡಿಟ್ ಸೈಡಲ್ಲಿ ಎಂಟ್ರಿ ಮಾಡ್ತೀವಿ. ಬೈ ಪರ್ಚೇಸ್. ಬಾಟ್ ಅಂದ್ರೇನು? ಪರ್ಚೇಸ್ ಅಕೌಂಟ್ 5,000. ನೆಕ್ಸ್ಟ್ 8th ಫೆಬ್ರವರಿಲಿ ಗೂಡ್ಸ್ ರಿಟರ್ನ್ ಟು ರಾಣಿ. ರಾಣಿಗೆ ಗೂಡ್ಸನ್ನು ರಿಟರ್ನ್ ಮಾಡಿದ್ವಿ, ರಾಣಿ ಇಸ್ ದ ರಿಸೀವರ್. ಸೊ ಡೆಬಿಟ್ ಸೈಡಲ್ಲಿ TO2 ಏನಂತ ಹಾಕ್ತೀವಿ? ಪರ್ಚೇಸ್ ರಿಟರ್ನ್. ನೆಕ್ಸ್ಟ್ 9th ಫೆಬ್ರವರಿಲಿ ಗೂಡ್ಸ್ ರಿಟರ್ನ್ಡ್ ಬೈ ರಾಣಿ. ರಾಣಿ ರಿಟರ್ನ್ ಮಾಡಿದರೆ ಶಿ ಇಸ್ ದ ಗೀವರ್. ಕ್ರೆಡಿಟ್ ಸೈಡಲ್ಲಿ ಬೈ ಸೇಲ್ಸ್ ರಿಟರ್ನ್ ಅಂತ ಹಾಕ್ತೀವಿ. 10th ಫೆಬ್ರವರಿಲಿ ಕ್ಯಾಶ್ ರಿಸೀವ್ಡ್ ಫ್ರಮ್ ದ ರಾಣಿ. ರಾಣಿಯಿಂದ ಕ್ಯಾಶ್ ಬಂದು ಶಿ ಇಸ್ ದ ಗೀವರ್. ಕ್ರೆಡಿಟ್ ಸೈಡ್ ಎಂಟ್ರಿ ಮಾಡಿ. ಗೀವರ್ ಅಂದ ತಕ್ಷಣ ಕ್ರೆಡಿಟ್ ಸೈಡ್ ಎಂಟ್ರಿ ಮಾಡ್ತೀವಿ. ಬೈ ಕ್ಯಾಶ್ ಅಕೌಂಟ್ 6,000. 16th ಫೆಬ್ರವರಿಲಿ ಕ್ಯಾಶ್ ಪೇಯ್ಡ್ ಟು ರಾಣಿ. ರಾಣಿಗೆ ಕ್ಯಾಶನ್ನು ಪೇ ಮಾಡಿದ್ದೀವಿ, ಕೊಟ್ಟಿದ್ದೀವಿ. ರಾಣಿ ಇಸ್ ದ ರಿಸೀವರ್. ಡೆಬಿಟ್ ಸೈಡ್ TO2 ಕ್ಯಾಶ್ ಅಕೌಂಟ್ 5,000. ಈ ಥರ ಮಾಡಿಬಿಟ್ಟು ಯಾವ ಸೈಡ್ ಜಾಸ್ತಿ ಇದೆ ಅನ್ನೋದು ಟೋಟಲನ್ನು ತೊಗೊಂಡು ಆ ಟೋಟಲನ್ನು ಕಡಿಮೆ ಕಡೆ ತೊಗೊಂಬನ್ನಿ, ಡಿಫ್ರೆನ್ಸ್ ಮಾಡಿ. ಡಿಫ್ರೆನ್ಸನ್ನು ನೀವು ಕ್ರೆಡಿಟ್ ಜಾಸ್ತಿ ಇದ್ದರೆ ಡೆಬಿಟ್ ಸೈಡಲ್ಲಿ ನಾವು ಡಿಫ್ರೆನ್ಸನ್ನು ನಾವು ಎಂತ ಹಾಕ್ತೀವಿ? TO2 ಬ್ಯಾಲೆನ್ಸ್ ಕ್ಯಾರಿ ಡೌನ್ ಅಂತ. ಅದು ನೆಕ್ಸ್ಟ್ ಟರ್ಮಿಗೆ ಅಂದರೆ ಮಾರ್ಚ್ ಫಸ್ಟಿಗೆ ಅಪೋಸಿಟ್ ಸೈಡ್ ಅಂದರೆ ಕ್ರೆಡಿಟ್ ಸೈಡು ಅಥವಾ ಕ್ರೆಡಿಟ್ ಸೈಡ್ ಜಾಸ್ತಿ ಇದ್ದರೆ ಕ್ರೆಡಿಟ್ ಸೈಡ್ ತೊಗೊಂಬನ್ನಿ, ಡೆಬಿಟ್ ಸೈಡ್ ಜಾಸ್ತಿ ಇದೆ ಡೆಬಿಟ್ ಸೈಡ್ ತೊಗೊಂಡ್ಬಿಟ್ಟು ಬ್ಯಾಲೆನ್ಸ್ ಬ್ರಾಡ್ ಡೌನ್ ಅಂತ ಹೇಳ್ಬಿಟ್ಟು ಡಿಫ್ರೆನ್ಸನ್ನು ಬರೀಬೇಕು. By this way we have to prepare a personal account. Next is the session outcomes. From this session, at the end of the course, student will be able to understand the basic knowledge of the accountancy, understand the knowledge of the maintaining the books of accounts. Reference book here is given. P.S. Raman Kadakol Pre-University Education Book, written Appannaya TV Raju, Dr. Sheshamurthy, NCRTC book, CBSE, ICSE, and you may go for the open source software or website like the MOOCs, Swayam, etc. So from this session you got lot of information regarding the preparation of the personal account. Thank you very much.